ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಟೆರೆಸ್ ಗಾರ್ಡನ್ ತೋರಿಸ್ತೀನಿ ನಿಮಗೆ. ಟೆರೆಸ್ ಗಾರ್ಡನ್ ನಾನು ಪ್ರತಿ ತಿಂಗಳು ತೋರಿಸೋದು ನನಗೊಂದು ಅಭ್ಯಾಸ. ನಿಮಗೆ ಪ್ರತಿ ತಿಂಗಳಲ್ಲಿ ಏನೇನು ಡಿಫ್ರೆನ್ಸ್ ಕಂಡಿದೆ ಅಂತ. ಈಗಂತೂ ಫುಲ್ಲಾಗಿ ಬಿಸಿಲು, ನಮ್ಮ ಹೈದರಾಬಾದಲ್ಲಿ 40 ಡಿಗ್ರಿ ಬಿಸಿಲು ನಡೀತಾ ಇದೆ. ಇದು ನೋಡಿ, ನಿಮ್ಗೊಂದ್ಸರ್ತಿ ಒಣಗಿ ಹೋಗಿದೆ ನನ್ನ ಟೆರೆಸ್ ಗಾರ್ಡನ್ ಎಲ್ಲ ಅಂತ ತೋರಿಸಿದ್ದೆ ನಿಮಗೆ. ನನ್ನ ಗಾರ್ಡನ್ ಹೇಗಿತ್ತು ಅಂತ ಫೆಬ್ರವರಿಲಿ. ಬೇಕಾದ್ರೆ ಇದು ನೋಡಿ, ಟೈಟಿಲ್ ಈ ಥರದ್ದು ಹುಡುಕಿ ನೋಡಿ, ನಿಮಗೆ ಕಾಣಿಸುತ್ತೆ. ಅವಾಗ ಹೇಗಿತ್ತು ನೋಡಿ, ಅದ್ ನೋಡಿದ ಮೇಲೆ ಇವಾಗ ಹೇಗಾಗಿದೆ ನಿಮ್ಗೆ ಗೊತ್ತಾಗುತ್ತೆ. ಅದ್ ನೋಡ್ಲಾರ್ದಿದ್ದವರು ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಇದು ನೋಡಿ, ಇದು ಮಧ್ಯಾಹ್ನ ಮಲ್ಲಿಗೆ. ಆಕ್ಚುಲಿ ಇದು ಡಾರ್ಕ್ ಪಿಂಕ್ ಆಗುತ್ತೆ. ಇದು ನಾನು ಮೈಸೂರಲ್ಲಿ ಹೋದವಾಗ ಅಲ್ಲಿ ರೋಡ್ ಸೈಡ್ ಅಲ್ಲಿ ಬೀಜ ಇದ್ದಿ ತಗೊಂಬಂದು ಹಾಕಿದ್ದದು. ಇದು ನೋಡಿದ್ರೆ ಎಷ್ಟು ಚೆನ್ನಾಗಿ ಫುಲ್ ಹಸಿರು ಕಲರ್ ಆಗಿದೆ. ಇದು ಗಿಡದ ಹೆಸರೇನಂತ ನಂಗೆ ಗೊತ್ತು, ಆದ್ರೆ ನಿಮ್ಗೆ ಗೊತ್ತೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತೀನಿ. ನಂಗೆ ಹೇಳಿ ಅದು ಒಂದು, ಮತ್ತೆ ಇದ್ರದ್ದೊಂದು, ಈ ಹೂವಾಗಿದೆಯಲ್ಲ ಇದ್ರದ್ದು, ಇವೆರಡರದ್ದು ನನಗೆ ಹೇಳಿ. ಓಕೆ, ನೀಲಿ ಏನ್ ಹೇಳ್ತಾರೆ ಅಂತ ನನ್ಗೆ ಗೊತ್ತು, ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ. ಆಕ್ಚುಲಿ ಇದ್ರದ್ದು ಮಾತ್ರ ಮರ್ತೋಗಿದೆ ನಂಗೆ. ಈ ಹೂವು ತೋರಿಸ್ತಿದ್ದೀನಲ್ಲ, ಅದು ಗ್ರೀನ್ ಕಲರ್ ಬಳ್ಳಿದಾದ್ರೆ ಗೊತ್ತು, ಇದು ಗೊತ್ತಿಲ್ಲ. ನಂಗೆ ಸ್ವಲ್ಪ ಹೇಳಿ ಆಯ್ತಾ, ಕಾಮೆಂಟ್ ಅಲ್ಲಿ ಹೇಳಿ. ನೋಡಿ, ಆಮೇಲೆ ಪೇರ್ಲೆ ಗಿಡ, ಮತ್ತೆ ಇದು ನೋಡಿ ಬದ್ನೆ ಗಿಡ. ಇದು ಬೀಜ ಹಾಕಿ ಹುಟ್ಟಿದ ಗಿಡ. ಯಾವ ತರ ಕಾಯಿ ಆಗುತ್ತೋ ಗೊತ್ತಿಲ್ಲ ನಂಗೆ. ಅದ್ ನೋಡಿ, ಹೂವು ಆಗ್ತಾ ಇದೆ, ಹೂವು ಮೊಗ್ಗೆಲ್ಲ ಫುಲ್ ಆಗಿದೆ. ಅದ್ರ ಸಣ್ಣ ಅಫಿಡ್ಸ್ ಸ್ಟಾರ್ಟ್ ಆಗಿದೆ. ಇದಕ್ಕೇನಾದ್ರು ಔಷಧಿ ಹಾಕ್ಲಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ನಾಳೆ ನಾಡಿದ್ರಾಗ ಔಷಧಿ ಹಾಕ್ತೀನಿ. ಮತ್ ನೋಡಿ, ಪುದೀನ ತುಂಬಾ ಚೆನ್ನಾಗಿ ಬಂದೆ. ಇಲ್ಲಿ ಕನಕಾಂಬರ ಇದೆ. ಹಾಗೆ ಇದು ನೋಡಿ, ಈ ಗ್ರೋ ಬ್ಯಾಗ್ ಅಲ್ಲಂತೂ ಅರಳಿ ಗಿಡ ಮತ್ತೆ ಈ ನಿತ್ಯ ಪುಷ್ಪ ಇದೆ. ತುಂಬಾ ಚೆನ್ನಾಗಿ ಬೆಳ್ಕೊಂಡಿದೆ. ಹರಿವೆ ಸೊಪ್ಪು ಸುಮಾರು ಸರ್ತಿ ತಿಂದಿದೀವಿ, ಆದ್ರೂ ಕೂಡ ಅಲ್ಲೊಂದು ಇಲ್ಲೊಂದು ಇದೆ. ಇದು ಹೊನಗನೆ ಸೊಪ್ಪು. ಈ ಹೊನಗನೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಬೇಸಿಗೆಯಲ್ಲಿ ಕೂಡ. ಹಾಗೆ ಕೆಸಿನ ಸೊಪ್ಪು ಕೂಡ. ಈ ನಿತ್ಯ ಪುಷ್ಪ ಒಂದೆಲ್ಲ ತಂದು ಹಾಕಿದ್ನೇನ ನಾನು. ಈಗಂತೂ ಟೆರೆಸ್ ಸುಮಾರು ಕಡೆ ಕಾಣಿಸ್ತಾ ಇದೆ. ಆಮೇಲೆ ನಿಮ್ಗೆ ಇದ್ರ ಬಗ್ಗೆ ಹೇಳಬೇಕು. ಇದು ಪೋರ್ಚುಲಕ ಅಂತಾರೆ, ಮತ್ತೆ ನೆಲಗುಲಾಬಿ ಅಂತಾರೆ. ಮತ್ತೆ ಕನ್ನಡದಲ್ಲಿ ನನ್ಗೆ ಗೊತ್ತಿದ್ ಮಟ್ಟಿಗೆ ನೆಲಗುಲಾಬಿ ಅಂತಾರೆ. ಮತ್ತೆ ನಿಮ್ಗೇನಾದ್ರು ಬೇರೆ ಹೆಸರು ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹೇಳಿ. ಇದು ಕಳೆದ ವರ್ಷ ತರ್ಸ್ಕೊಂಡು ಗಿಡ ಇದು. ಕಳೆದ ವರ್ಷ ಎಷ್ಟು ತರದ ಹೂವಾಗಿತ್ತು ಅದನ್ನು ಕೂಡ ತೋರಿಸ್ತೀನಿ, ನಾನು ಕ್ಲಿಪ್ಪಿಂಗ್ ಕೊಡ್ತೀನಿ ನಿಮ್ಗೆ, ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಈಗ ನೋಡಿ, ಚಳಿಗಾಲದಲ್ಲಿ ಇದು ಕಂಪ್ಲೀಟ್ ಆಗಿ ಒಣಗೋಗಿತ್ತು ಅನ್ಕೊಂಡಿದ್ದೆ ನಾನು. ಪೂರ್ತಿ ಹೋಯ್ತೇನೋ ಅನ್ಕೊಂಡಿದ್ದೆ, ಅಷ್ಟು ಡಲ್ ಆಗ್ಬಿಟ್ಟಿತ್ತು. ಏನೋ ನನ್ನ ಅದೃಷ್ಟಕ್ಕೆ ಏನೋ ಮತ್ ಪುನಃ ಚಿಗುರು ಬಂತದು. ಅಷ್ಟು ಗಿಡ 10-12 ದಿವಸ ನೀರ್ ಇಲ್ಲಾರ್ದಿದ್ರು ಕೂಡ ತುಂಬಾ ಚೆನ್ನಾಗಿ ಇತ್ತಿದು, ಹಾಳೇನಾಗಿದ್ದಿರ್ಲಿಲ್ಲ. ಸ್ವಲ್ಪ ಒಂದು 4 ಗಿಡ ಮಾತ್ರ ಒಂಚೂರು ಡಲ್ ಆದಂಗಿದೆ. ನೋಡೋಣ ಅದು ಏನಾಗುತ್ತೆ ಅಂತ. ನೋಡಿ, ಇದು ಕಳೆದ ವರ್ಷದ್ದು ಕ್ಲಿಪ್ಪಿಂಗ್ ಇದು. ನೋಡಿ ಎಷ್ಟು ಕಲರ್ ಅಲ್ಲಿ ಆಗಿದೆ ನೋಡಿ. ಈ ವರ್ಷ ಕೂಡ ಅಷ್ಟು ಗಿಡ ಇದೆ, ಒಂದು ಸತ್ತೋಗಿಲ್ಲ. ಗುಲಾಬಿ ಮಾತ್ರ ಒಂದು ಒಣಗಿ ಹೋಗಿತ್ತಂತೇನಿಲ್ಲ. ಈ ಸೈಡಿನ ಮಾತ್ರ ಒಂಚೂರು ಪೋರ್ಚುಲಕ ಒಂದು 4 ಗಿಡ ಒಂದ್ ಸ್ವಲ್ಪ ಡಲ್ ಆದಂಗಿದೆ. ಪ್ರಾಬ್ಲಮ್ ಏನಿಲ್ಲ, ಬರುತ್ತೆ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇಷ್ಟು ಕಲರಿಗೆ ನಾನು ಕೊಟ್ಟಿದ್ದು 500 ರೂಪಾಯಿ ಮಾತ್ರ ಅವರಿಗೆ. ಸೇವಂತಿಗೆ ಗಿಡ ತರ್ಸ್ಕೊಂಡಿದ್ನಲ್ಲ, ಅವ್ರ ಹತ್ರ ಇದ್ದಿತ್ತು ಇದು ಕೂಡ. ಆಮೇಲೆ ನಾನು ತರ್ಸ್ಕೊಂಡಿದ್ದೆ. ಇದನ್ನ ನಾನು ವಿಡಿಯೋ ಮಾಡಿ ನಿಮ್ಗೆ ಅವ್ರ ನಂಬರ್ ಕೊಟ್ಟಿದ್ನೆಲ್ಲ ಗೊತ್ತಿಲ್ಲ. ನಿಮಗೆ ಅವ್ರ ನಂಬರ್ ಏನಾರು ಬೇಕಾದ್ರೆ ನಂಗೆ ಕಾಮೆಂಟ್ ಅಲ್ಲಿ ಕೇಳಿ, ನಾನು ಅವ್ರ ನಂಬರ್ ಶೇರ್ ಮಾಡ್ತೀನಿ ನಿಮ್ಗೆ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ನಂಬರ್ ಶೇರ್ ಮಾಡ್ತೀನಿ ನಾನು ನಿಮ್ಗೆ. ಬೇಕಾದವ್ರು ತರ್ಸ್ಕೊಬಹುದು. ಒಂದು ಕಟಿಂಗಿಗೆ 10 ರೂಪಾಯಿನೋ 5 ರೂಪಾಯಿನೋ ಇರುತ್ತೆ. ನಿಮ್ಗೊಂದು ಸೆಟ್ ತರ್ಸ್ಕೊಂಡ್ಬಿಡ್ಬೋದು ನೀವು. 500 ರೂಪಾಯಿ, 1000 ಈ ತರ ಇರುತ್ತೆ ಅಷ್ಟೇ. ಇದು ಕೆಳಗಡೆ ಅದು ಕಟಿಂಗ್ ತೆಗೆದು ನೆಟ್ಟಿದ್ದು ಸ್ವಲ್ಪ ಡಲ್ ಆಗಿದೆ, ಯಾಕೋ ಅರ್ಥ ಆಗ್ತಿಲ್ಲ ನಂಗೆ. ಅದಕ್ಕೇನೋ ಬಹುಶಃ ಔಷಧಿ ಏನಾರು ಸ್ಪ್ರೇ ಮಾಡ್ಬೇಕೇನೋ ಗೊತ್ತಿಲ್ಲ. ನೋಡಿ, ಈ ಕಲರ್ ಆಗಿದೆ ಒಂದು 4 ಗಿಡ ಮಾತ್ರ. ಅದು ಸರಿ ಅದಕ್ಕೆ ಇದು ಬರ್ಲಿಲ್ವೇನೋ ಗೊತ್ತಿಲ್ಲ. ಹಾಗೆ ಇದು ಡೇರೆ ಗಿಡ, ಚಿಗುರು ಬರ್ತಾ ಇದೆ. ಇಲ್ಲಿದ್ದು ಮಾತ್ರ ಇನ್ನೂ ಬರ್ಲಿಲ್ಲ. ಒಳಗಡೆ ಗಡ್ಡೆ ಇರ್ಬೋದೇನೋ, ಅಥವಾ ಅದು ಹೋಗಿದ್ಯೋ ಗೊತ್ತಿಲ್ಲ. ಹೋದ್ರೂ ಪರವಾಗಿಲ್ಲ, ಕೆಳಗಡೆ ಗಿಡ ಇದೆ. ಮಳೆಗಾಲ ಕಟಿಂಗ್ ತಂದು ನೆಡ್ತೀನಿ ನಾನು. ಆಮೇಲೆ ಈ ಸೇವಂತಿಗೆ ಗಿಡ ಎಲ್ಲ ನೋಡಿ, ಇದು ನಾವು ಊರಿಗೆ ಹೋದಾಗ ಪೂರ್ತಿ ಒಣಗೋಗ್ಬಿಟ್ಟಿತ್ತು. ಇದೆಲ್ಲ ಡಲ್ ಆಗ್ಬಿಟ್ಟಿತ್ತು. ಬರುತ್ತೋ ಇಲ್ಲೋ ಅಂತ ಹೆದರ್ಕೊಂಡಿದ್ದೆ ನಾನು. ಈಗಂತೂ ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ. ಹಾಗೆ ಕೆಳಗಡೆಯಿಂದ ಬೇಬಿ ಪ್ಲಾಂಟ್ಸ್ ಕೂಡ ಬರ್ತಾ ಇದೆ. ಸೊ ನಾನಂತೂ ಈ ಸೇವಂತಿಗೆ ಗಿಡದಲ್ಲಿ ದಿಲ್ಖುಷ್ ನಾನು. ನೋಡಿ, ಮತ್ತೆ ಮೊಗ್ಗಾಗ್ತಾ ಇದೆ ಇವಾಗ. ಇದು ಎಷ್ಟು ತನಕ ಹೂ ಆಗುತ್ತೋ ಈ ಬಿಸಿಲು ತಡ್ಕೊಂಡು ನಂಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಮೇಲ್ಗಡೆ ಶೇಡ್ ನೆಟ್ ಏನೂ ಹಾಕಿಲ್ಲ. ಡೈರೆಕ್ಟ್ ಆಗಿ ಬೆಳಗಿಂದ ಸಾಯಂಕಾಲ ತನಕ ಬಿಸಿಲು ಬರ್ತಾನೆ ಇರುತ್ತೆ. ನಿಮ್ಗೆ ಕಾಣಿಸ್ತಿರ್ಬೋದು. ಇದು 7:30ಗೆ ತೆಗೆದು ವಿಡಿಯೋ ಇದು. ನೋಡಿ ಹೇಗಿದೆ ನೋಡಿ. ಮತ್ತೆ ಇದು ನೋಡಿ, ಇದು ಎಷ್ಟು ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ. ಇದಂತೂ ಆವಕ್ಕಿಂತ ಇವಾಗ್ಲೇ ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ಅನ್ಕೊಬಹುದು. ಇದು ಯೆಲ್ಲೋ ಕಲರ್ದು ನೋಡಿ, ಮಧ್ಯೊಳಗೆ ಒಂದ್ ಸ್ವಲ್ಪ ಒಂದು ಇದ್ದಂಗಿರುತ್ತೆ, ಯೆಲ್ಲೋ ಕಲರ್ದು ಚೆನ್ನಾಗಿದೆ. ಹಾಗೆ ಇದಾದ್ರೆ
ನಮ್ದು ಇದು ಪೇರ್ಲೆ ಗಿಡ ಮತ್ತೆ ನಿಂಬೆ ಗಿಡ ಪಕ್ಕದಲ್ಲಿದೆ. ಇದು ನೋಡಿ ಇದು ವೈಟ್ ಕಲರ್. ನಾನು ಬೀಜ ತರಿಸ್ಕೊಂಡಿದ್ದೆ, ಅದ್ರ ಬಗ್ಗೆ ತೋರಿಸ್ತೀನಿ ನಾನು ನಿಮ್ಗೆ. ಇನ್ನೊಂದು ಕಡೆ ತೋರಿಸ್ಬಿಟ್ಟು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಇದು ಗೊಂಡೆ ಬೀಜ. ಇದನ್ನ ನಾನು ಆನ್ಲೈನಲ್ಲಿ ತರಿಸಿ ಹಾಕಿದ್ದು. ಕೆಲವ್ದು ಮಾತ್ರ ಬಂದಿತ್ತು, ಅದನ್ನ ನಾನು ನೆಟ್ಟಿದ್ದೆ. ಹಾಗೆ ಪಾಲಕ್, ಇದು ನೋಡಿ ಹುಲ್ಲಂತೂ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ. ಇದನ್ನ ತೆಗಿಯಕ್ಕೆ ಕೈ ನೋವು ನನಗೆ. ಆಕ್ಚುಲಿ ಕೈ ನೋವಿಂದ ತೆಗ್ದಿರ್ಲಿಲ್ಲ. ಆ ಕೈ ನೋವು ಸ್ವಲ್ಪ ಕಮ್ಮಿ ಆದ್ಮೇಲೆ ಬರೋ ತಿಂಗಳಿಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದು ಮಾಡಬೇಕು. ಎಲ್ಲ ಒಂದ್ಸರ್ತಿ ಈ ಟೆರೆಸ್ ಗಾರ್ಡನಿಗೆ ಅಷ್ಟು ಕಲರ್ ಎಲ್ಲ ಹಾಕ್ಬಿಟ್ಟು ಪುನಃ ರಂಗೋಲಿ ಹಾಕ್ಬೇಕಂತ ಪ್ಲ್ಯಾನಲ್ಲಂತೂ ಇದೀನಿ. ಎಷ್ಟು ತನಕ ಆಗುತ್ತೋ ಗೊತ್ತಿಲ್ಲ. ಎಷ್ಟು ತನಕ ನನ್ನ ಕೈ ನನಗೆ ಸಪೋರ್ಟ್ ಕೊಡುತ್ತೋ ಗೊತ್ತಿಲ್ಲ. ಇದು ನೋಡಿ, ಇದು ಮಳೆಗಾಲದಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಚಳಿಗಾಲದಲ್ಲಿ. ಈ ಬಿಸಿಲಲ್ಲಿ ಅದು ಒಂದು 10-12 ದಿವಸ ನೀರು ಇರ್ಲಿಲ್ಲಲ್ಲ, ನಾನು ಊರಿಗೆ ಹೋದವಾಗ. ಆವಾಗ ಡಲ್ ಆಗಿದ್ದು ಪೂರ್ತಿ ಡಲ್ಲೇ ಆಗೋಯ್ತು. ಅದು ಪುನಃ ಅದು ಚಿಗುರು ಬರಲೇ ಇಲ್ಲ. ಆ ಕಡೆ ಎಷ್ಟು ಗ್ರೀನ್ ಇತ್ತು ನೋಡಿ, ಈ ಕಡೆ ನೋಡಿ ಹೇಗಿದೆ. ಅದೇ ಬಳ್ಳಿ ಅದೇ ಇದೆ ಇದು. ಸೇಮ್ ಎರಡು ಒಂದೇ. ಒಂಚೂರು ಇದ್ರೂ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದ್ರ ಸೇವಂತಿಗೆ ಗಿಡ ಎಲ್ಲ ಐತಿ ಡಬ್ಬದಲ್ಲಿ. ಅದೆಲ್ಲ ಹೋಯ್ತಲ್ಲ, ಸತ್ತೋಯ್ತಲ್ಲ ಅಂತೇಳಿ ನೆಲಗುಲಾಬಿ ನೆಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಹೂವು ಬೆಳ್ಕೊಂಡಿದೆ ನೋಡಿ. ಈ ನೆಲಗುಲಾಬಿ ಚೆನ್ನಾಗಿರುತ್ತೆ ನೋಡಕ್, ಒಂಥರ ಕಲರ್ಫುಲ್ ಆಗಿರುತ್ತೆ. ಈ ಬಾಟ್ಲಿ ಗಿಟ್ಲಿಲೆಲ್ಲ ನಾವು ಕಲರ್ ಹಾಕಿ ನೆಡಕ್ ಸುಮಾರು ಚೆನ್ನಾಗಿರುತ್ತೆ. ಇದು ನಾನು ಚಿಗುರು ಬರುತ್ತೆ ಅನ್ನೋದು ಇಟ್ಟಿದ್ದೆ ಈ ಡಬ್ಬದಲ್ಲಿ. ಸೇವಂತಿಗೆ ಗಿಡನ ಒಣಗಿತ್ತಲ್ಲ, ಕೆಳಗಡೆಯಿಂದ ಬರುತ್ತೇನೋ ಅಂತ. ಅದ್ರ ಮಾತ್ರ ಬರ್ಲಿಲ್ಲ. ಅದು ಒಂದ್ 3-4 ಮಾತ್ರ ಕಂಪ್ಲೀಟ್ ಆಗಿ ಹೋಗಿದೆ. ಈ ಕೆಲವು ಕಲರ್ ಹೋದಂಗ್ ಮಿಸ್ ಆದಂಗಿದೆ ನನಗೆ. ನೆಕ್ಸ್ಟ್ ಟೈಮ್ ಮತ್ ಪುನಃ ಅವರು ಆಗಸ್ಟ್ ಮೇಲೆ ಅವ್ರು ಸೇಲ್ ಮಾಡ್ತಿರ್ತಾರೆ. ಅವಾಗ ಪುನಃ ಅವ್ರಿಗೆ ಇದ್ ಮಾಡಿ ಆರ್ಡರ್ ಕೊಟ್ಟು ತರ್ಸ್ಕೊಬೇಕು ಇನ್ನೊಂದ್ ಸರ್ತಿ. ತರ್ಸ್ಕೊಂಡು ನೆಟ್ರೆ ಅವಾಗ ಎಲ್ಲ ಕಲರ್ ಇರುತ್ತೆ. ಈ ಸರ್ತಿ ಬೇರೆ ಪ್ಲೇಸಲ್ಲಿ ಕೂಡ ನೆಡಕ್ ಟ್ರೈ ಮಾಡ್ತೀನಿ. ಈಗ ನಿಮ್ಗೆ ಲಾಸ್ಟ್ ಟೈಮು ಬರೀ ಟೆರೆಸಲ್ಲಿ ಮಾತ್ರ ಹೂವು ನೋಡಿದ್ರಲ್ಲ, ನೆಕ್ಸ್ಟ್ ಟೈಮು ಕಂಪ್ಲೀಟ್ ಆಗಿ ಬೇರೆ ಕಡೆ ನೆಡ್ಬೇಕಂತ ಪ್ಲಾನ್ ಅಲ್ಲಿ ಇದೆ. ಎಲ್ಲ ನೆಡ್ತೀನಿ, ಹೇಗಾಗತ್ತೆ ಅಂತ ಚಳಿಗಾಲ ನೀವು ನೋಡ್ಬೋದು. ಓಕೆನಾ? ಸರಿ, ನಾನು ನೆಟ್ಟವನ್ನ ಮತ್ತೆ ತೋರಿಸ್ತೀನಿ. ಇದೆಲ್ಲ ಮಳೆ ಬಂದ್ರ ಮೇಲೆ ಕಟಿಂಗ್ ತೆಗೆದು ನೆಟ್ರೆ ಸಾಕು, ಚೆನ್ನಾಗಿ ಬರುತ್ತೆ. ತುಂಬಾ ಜನ ಕೇಳಿದೀರ ಸೇವಂತಿಗೆ ಕಟಿಂಗ್ ಬೇಕಂತ. ನಾನು ನೆಡಕ್ ಟ್ರೈ ಮಾಡ್ತೀನಿ, ಮರಳಲ್ಲಿ ನೆಡ್ತೀನಿ. ಒಂದ್ ವೇಳೆ ಅದು ಚೆನ್ನಾಗಿ ಚಿಗುರು ಬಂದ್ರೆ ನಿಮ್ಗೆ ಸೇಲ್ ಮಾಡಕ್ ನಾನು ಟ್ರೈ ಮಾಡ್ತೀನಿ. ನೋಡಿ, ಇದು ಕಳೆದ ವರ್ಷ ಮೊಗ್ಗಾದಾಗ ಹೇಗಿತ್ತಂತ. ಹೂವಾಗಿದ್ದೆಲ್ಲ ನಾನು ಬೇರೆ ಬೇರೆ ವಿಡಿಯೋದಲ್ಲೆಲ್ಲ ತೋರಿಸಿದೀನಿ. ನೋಡಿರ್ತೀರ ಹಳೆ ಸಬ್ಸ್ಕ್ರೈಬರ್. ಇಲ್ಲಿದ್ದವರು ಒಂದ್ಸರ್ತಿ ಬ್ಯಾಕ್ ಹೋಗಿ ನೋಡಿ. ನಂಗೆ ಈ ಗಿಡ ಬೇಕಿತ್ತು, ಯಾವ್ದು ಗ್ರೀನ್ ಕಲರ್ದು. ಸತ್ತೋಗುತ್ತೋ ಏನೋ ಅನ್ಕೊಂಡಿದ್ದೆ. ನನ್ನ ಅದೃಷ್ಟಕ್ಕೆ ಅದು ಮಾತ್ರ ಸತ್ತೋಗಿಲ್ಲ. ಈ ಗ್ರೀನ್ ಕಲರ್ ಅಲ್ಲಿ ಇನ್ನೊಂದು ಗ್ರೀನ್ ಇದೆ. ಅದನ್ನ ಈ ಸರ್ತಿ ತರ್ಸ್ಕೊಂತೀನಿ ನಾನು. ತರ್ಸ್ಕೊಂಡ್ಬಿಟ್ಟು ಅದು ಹೂವಾದಾಗ ನೀವು ಶೇರ್ ಮಾಡ್ತೀನಿ. ನೋಡಿ, ಇದೇ ಗ್ರೀನ್ ಕಲರ್ದು. ಅದೊಂದು ಮಾತ್ರ ಸತ್ತೋಗಿಲ್ಲ. ಬೇಬಿ ಪ್ಲಾಂಟ್ ಬಂತು, ಖುಷಿ ಆಯ್ತು. ಆಲದ ಸಸಿ ಕೂಡ ಚೆನ್ನಾಗಿದೆ. ತುಳಸಿ ಮಾತ್ರ ಕಂಪ್ಲೀಟ್ ಆಗಿ ಹೋಯ್ತು ಫ್ರೆಂಡ್ಸ್. ಇದು ನಾನಿದು ಚಿಗುರು ಬರುತ್ತೇನೋ ಅಂತ ವೆಯ್ಟ್ ಮಾಡಿದ್ದೆ. ಅದ್ರ ಮಾತ್ರ ಕಂಪ್ಲೀಟ್ ಆಗಿ ಇದು ಒಣಗೋಗ್ಬಿಟ್ಟಿದೆ. ನೆಕ್ಸ್ಟ್ ಮಳೆಗಾಲದಲ್ಲಿ ಒಳ್ಳೆ ದಿವಸ ನೋಡ್ಬಿಟ್ಟು ಬೇರೆ ಪಾಟಲ್ಲಿ ನೆಡೋಣ. ಕಳ್ಸತ್ತಿ ನಾವು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದ ನೆಟ್ ಗಿಡ ಅದು ಯಾಕೆ ಹೋಯ್ತೋ ಗೊತ್ತಿಲ್ಲ. ನೋಡಿ, ಇದು ಗೆಣಸಿಂದಿದು. ಇಲ್ಲಿ ನಾನು ಅದೇ ನೆಲಗುಲಾಬಿ ನೆಟ್ಟಿದ್ದೆ. ಸ್ವಲ್ಪ ಡಲ್ ಆಗಿದೆ ಇಲ್ಲಿ. ಯಾಕೆ ಸ್ವಲ್ಪ ನೆರಳು ಜಾಸ್ತಿ ಇರುತ್ತೆ, ಅದು ಬಿಸಿಲಲ್ಲೇ ಇಡಬೇಕು. ನೋಡಿ, ಪೇಪರ್ ಪಾಟ್ ಎಲ್ಲ ನೋಡಿ, ಆಲ್ಮೋಸ್ಟ್ ಇದು 6 ತಿಂಗಳು ಆಗಿರ್ಬೋದು. ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ, ಏನ್ ಪ್ರಾಬ್ಲಮ್ ಆಗಿಲ್ಲ. ಅದನ್ನೇ ನಿಮ್ಗೆ ಆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಚೆನ್ನಾಗಿರುತ್ತೆ, ಹಾಳಾಗಲ್ಲ ಅಂತ. ಇದು ನೋಡಿ, ಮಣ್ಣು ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ ಅದ್ರ ಗೊಬ್ಬರ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಗೊಬ್ಬರ ಮತ್ತೆ ಪುನಃ ಹಾಕ್ಬೇಕು. ಸೇವಂತಿಗೆ ಕಟಿಂಗ್ ನೆಟ್ಟಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ನೆಟ್ಟಿದ್ದೆಲ್ಲ ಬಿಡಿ, ಅದು ಚಳಿಗಾಲದಲ್ಲೇ ನೆಟ್ಟಿದ್ದು. ಕಟ್ಟಾಗ್ತಿರ್ತಲ್ಲ, ಅದನ್ನ ನೆಟ್ಟಿದ್ದೆ ನಾನು ಇದರಲ್ಲಿ. ಯಾವುದೇ ಗಿಡ ನೆಟ್ಟರು ಕೂಡ ತುಂಬಾ ಚೆನ್ನಾಗೇ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಬಿಸಿಲು ಬೇಕಾದ ಗಿಡನ ಮಾತ್ರ ಬಿಸಿಲಲ್ಲೇ ಇಡಬೇಕು, ನೆರಳಲ್ಲಿ ಇಡಕ್ ಬರಲ್ಲ. ಇದು ಡ್ರ್ಯಾಗನ್ ಫ್ರೂಟ್ ಸೀದಾ ಹೊರಗಡೆ ಹೋಗ್ತಾ ಇದೆ. ಇದನ್ನ ಒಳಗೆ ಎಳೆದು ಹಾಕ್ತೀನಿ. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಏನಾದ್ರು ಹೂವಾಗಿ ಹಣ್ಣಾಯ್ತು ಅಂದ್ಕೊಳ್ಳಿ, ಅದು ಕುಯ್ಯಕ್ಕಾಗಲ್ಲ, ಮತ್ತೆ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಅದಕ್ಕೋಸ್ಕರ ಒಳಗೆ ಹಾಕಿದೆ ಅದನ್ನ ಜಾಲಿ ಒಳಗೆ. ಇನ್ನು ಈ ಪಾಲಕ್ ಅಂತೂ ಇದು ವೇಸ್ಟ್. ಅದಕ್ಕೆ ಮಳೆ ಬಂದಾಗ ಬೇರೆ ಬೀಜ ಹಾಕ್ಲೇಬೇಕು. ಇನ್ನೊಂದು ಮುಖ್ಯವಾಗಿ ಏನಂದ್ರೆ ಬಸ್ಲೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಅದು ನೋಡಿ, ಈ ಹಾಗಲ ಬಳ್ಳಿ ಚಿಗುರು ಪೂರ್ತಿ ಒಣಗೋಗ್ಬಿಟ್ಟಿತ್ತು ನೀರಿಲ್ದೆ. ಮತ್ ಪುನಃ ನೀರ್ ಹಾಕಿ ಇದ್ ಮಾಡಿದ ಮೇಲೆ ಚೆನ್ನಾಗೆ ಬಂತು. ತುಂಬಾ ಕಾಯಿ ಆಗಿತ್ತು ಹಾಗಲಕಾಯಿ. ಅದು ಮಂಗ ಬಂದ್ಬಿಟ್ಟು ಮೇಲ್ಗಡೆ ಕೂತ್ಕೊಂಡ್ಬಿಟ್ಟು ಎಲ್ಲ ಕಚ್ಚಿ 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 ಬಿಸಾಕ್ತಾ ಇದೆ. ಈಗೆಲ್ಲೋ ಒಂದೇನೆ ಇರ್ಬೇಕು. ಇದು ಇನ್ನೊಂದ್ ಜಾತಿ ಗೊಂಡೆ ನೋಡಿ. ಇದೊಂಥರ ಅಕ್ಕಿ ಇದ್ದಂಗಿರುತ್ತೆ. ಇದಕ್ಕೆ ಬಿಯ್ಯಂಬಂತಿ ಅಂತಾನೆ ಅಂತಾರೆ ನಮ್ ತೆಲುಗುಲಿ. ಇಲ್ಲಿ ನೋಡಿ, ಇದು ಬಸ್ಲೆ, ಬೀಜ ಎಲ್ಲ ಬಿದ್ಬಿಟ್ಟು ಹುಟ್ಟಿದ್ದು. 2-3 ಸರ್ತಿ ಕುಯ್ದಿದೆ, ಆದ್ರೂ ಕೂಡ ಮತ್ ಪುನಃ ಚಿಗುರು ಬಂದು ಹೇಗೆ ಹೋಗ್ತಾ ಇದೆ ನೋಡಿ. ಅವನ್ನೆಲ್ಲ ಕಟ್ ಮಾಡ್ಬಿಟ್ಟೆ. ಆಮೇಲೆ ಈ ವಿಡಿಯೋ ತೆಗೆದ್ರ ಮೇಲೆ ಕಟ್ ಮಾಡಿ ಇವತ್ತು ಸಾಂಬಾರ್ ಮಾಡ್ಕೊಂಡು ತಿಂದು ಆಯ್ತು ಅದನ್ನ. ಬಸ್ಲೆ ತುಂಬಾ ಚೆನ್ನಾಗಿ ಬಂದಿದೆ, ಪ್ರಾಬ್ಲಮ್ ಏನಿಲ್ಲ. ಮಳೆ ಅದು ಬೇಸಿಗೆಯಲ್ಲಿ ಇಷ್ಟು ಚೆನ್ನಾಗಿ ಬೆಳೆಯೋದು ನನಗೂ ಒಂಥರ ವಂಡರೇ ಅದು.
ಆಮೇಲೆ ಇದು ಕಾಬಾಳೆ ಅಂತೀವಿ ನೋಡಿ ನಾವು. ಅದು ಸಣ್ಣ ಸಣ್ಣ ಹೂವು ಆಗುತ್ತೆ, ಕೆಂಪು ಕಲರು. ನೋಡಕ್ ಚಂದ ಇರುತ್ತೆ, ಅದ್ರ ಬೀಜ ಆಗುತ್ತೆ ಅದರಲ್ಲಿ. ಆ ಬೀಜ ಎಲ್ಲ ಹಾಕಿ ಈ ಕಡೆ ಹುಟ್ಟಿದ್ದು. ಇದು ನೋಡಿ ಬಸ್ಲೆ ನೋಡಿ ಎಷ್ಟು ದೊಡ್ಡ ಎಲೆ ಬಂದ ನೋಡಿ. ಆಕ್ಚುಲಿ ಇಷ್ಟು ದೊಡ್ಡ ಸೈಜ್ ನಮ್ಮ ಮಳೆಗಾಲದಲ್ಲೇ ಕಾಣಿಸುತ್ತೆ. ಈ ಬೇಸಿಗೆಲಿ ಇಷ್ಟು ದೊಡ್ಡ ಎಲೆ ಬರಲ್ಲ. ಮತ್ತೆ ಏನಕ್ಕೆ ಬರ್ತಿದೆಯೋ ಈ ಸರ್ತಿ ನಂಗೆ ಗೊತ್ತಿಲ್ಲ. ಇಲ್ಲೆಲ್ಲ ತುಳಸಿ ಇದೆ ನೋಡಿ. ಸತ್ಯನಾರಾಯಣ ಪೂಜೆ ಆದ್ರೆ ಇಲ್ಲಿಂದನೇ ನಾನು ದೊಡ್ಡ ದೊಡ್ಡದು ತುಳಸಿ ಹಾರ ಮಾಡಿಬಿಟ್ಟು ದೇವ್ರಿಗೆ ಹಾಕ್ತಿರ್ತೀನಿ. ಸುಮಾರು ಕಡೆ ಎಲ್ಲ ಕನಕಾಂಬರ ಇದೆ. ಮೆಣಸಿನ ಗಿಡ ತೋರಿಸ್ತೀನಿ ನೋಡಿ. ತುಂಬಾ ಚಂದ, ಖುಷಿ ಆಗುತ್ತೆ ಈ ಮೆಣಸಿನ ಗಿಡ ನೋಡಕ್ಕೆ. ಪುಟಾಣಿ ಗಿಡ ಎಷ್ಟೊಂದು ಕಾಯಾಗಿದೆ ನೋಡಿ. ಮೆಣಸಿನಕಾಯಿ ನೋಡಿದ್ರೆ ಈ ಸತಿ ಹೆಲ್ದಿಯಾಗೇ ಇದೆ, ಏನು ಹಾಳಾಗ್ಲಿಲ್ಲ. ಇದು ದಾಳಿಂಬೆ ಪೂರ್ತಿ ಒಣಗಿ ಹೋಗಿತ್ತು. ನಿಮ್ಗೆ ಆ ವಿಡಿಯೋ ನೋಡಿ ಗೊತ್ತಾಗ್ಬೋದು, ಗೊತ್ತಾಗಿರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದೆ. ಇದು ನೋಡಿ ಫ್ರೆಂಡ್ಸ್, ಇದು ಮುಖ್ಯವಾಗಿದೆ, ನೋಡ್ಬೇಕು ನೀವು. ಇದು ನಮ್ಮ ಕಾಲಿಫ್ಲವರ್ ಆಗಿತ್ತಂತ ಅದು ಕಟ್ ಮಾಡಿದೆ. ಅದು ಕುಯ್ಕೊಂಡು ಮಾಡಿದ್ದು ಆಯ್ತು ಪಲ್ಯ. ಈಗ ಅದ್ರಲ್ಲಿ ನೋಡಿ ಸುತ್ತಲೂ ಹೇಗ್ ಚಿಗುರು ಬಂದಿದೆ ನೋಡಿ. ಇದ್ರಲ್ಲಿ ಎಷ್ಟು ತನಕ ಹೂವಾಗುತ್ತೋ ಗೊತ್ತಿಲ್ಲ, ಅಂತೂ ತುಂಬಾ ಚೆನ್ನಾಗಂತೂ ಗ್ರೀನ್ ಕಲರ್ ಅಂತೂ ಇದೆ. ಸಾಕ್ಬಿಡಿ, ಬೇಸಿಗೆಯಲ್ಲಿ ನಮ್ಗೆ ಗ್ರೀನ್ಗಿಂತ ಇನ್ನೇನ್ ಬೇಕಲ್ವಾ. ಹಾಗೆ ಇಲ್ಲಿ ನೋಡಿ ಕನಕಾಂಬರ ನೋಡಿ ಎಷ್ಟು ಗೊಂಚಲು ಗೊಂಚಲು ಹೂವಾಗಿದೆ ನೋಡಿದ್ರೆ. ಕಲರ್ಫುಲ್ ಆಗಿದೆ ಅವ ಮಾತ್ರ. ತರಕಾರಿ ಜಾಸ್ತಿ ಇಲ್ದಿದ್ರು ಕೂಡ ಹೂವು ತುಂಬಾ ಚೆನ್ನಾಗಿ ಬಂದಿದೆ, ಹೂ ಬರ್ತಾ ಇದೆ ಇವಾಗ. ಇದು ಒಂದು ಸೌತೆ ಬೀಜ ಬಿದ್ದು ಹುಟ್ಟಿದೆ, ತುಂಬಾ ಚೆನ್ನಾಗಿದೆ. ಇದು ನೋಡಿ, ಇದು ಮಾರ್ನಿಂಗ್ ಗ್ಲೋರಿ ಅಂತಾರೆ. ಹಾಗೆ ಅಲ್ಲೊಂದು ಇದಿದೆ. ಇದನ್ನ ನಾನು ಮೇಲ್ಗಡೆ ಹಬ್ಸಲ್ಲ, ನಾನು ಇದ್ರ ಗ್ರೋ ಬ್ಯಾಗ್ ಮೇಲೆನೆ ಬಿಡ್ತೀನಿ. ಯಾಕಂದ್ರೆ ಮೇಲ್ಗಡೆ ಗಾಳಿಗೆ ಬಿಸಿಲಿಗೆ ಒಣಗಿ ಹೋಗ್ಬೋದು. ಒಂದೆರಡು ಕಾಯಿ ಆದ್ರೂ ಸಾಕು, ಅದಕ್ಕಿಂತ ಜಾಸ್ತಿ ಏನ್ ಬೇಕಾ. ಇದು ನೋಡಿ ಪಿಂಕ್ ಕಲರ್, ವೈಟ್ ನೋಡಿದ್ರಿ, ಇನ್ನೊಂದು ಕಲರ್ ನೋಡಿದ್ರಿ, ಇದ್ರಲ್ಲಿ ಪಿಂಕ್ ಇದೆ. ಒಂದು 4-5 ಕಲರ್ದು ಇದಿದೆ, ಅದು ತೋರಿಸ್ತೀನಿ ನಾನು ನಿಮ್ಗೆ. ಇನ್ನೂ ಮಿಡಿ ಆಗ್ತಾ ಇಲ್ಲ ಸೌತೆಕಾಯಿಲಿ, ಬರೀ ಗಂಡು ಹೂವೇ ಆಗ್ತಾ ಇದೆ, ಇನ್ನು ಹೆಣ್ಣು ಆಗ್ತಾ ಇಲ್ಲ. ಹೆಣ್ಣು ಆದ್ರೆ ಒಂದೆರಡು ಕಾಯಿ ಆಗುತ್ತೇನೋ ನೋಡ್ಬೇಕು. ಇವೆಲ್ಲ ಕೆಲವುದೆಲ್ಲ ಗಿಡ ಎಲ್ಲ ಸತ್ತೋಗಿದೆ. ಟೊಮೆಟೊ ಇದ್ದಿತ್ತು ಇಲ್ಲೆಲ್ಲ, ಟೊಮೆಟೊ ಎಲ್ಲ ಹೋಯ್ತು. ಇದು ಬದನೆ ಸಸಿ ಹುಟ್ಟಿತ್ತಲ್ಲ ಅಂತ ಎಲ್ಲದರಲ್ಲೂ ಒಂದೊಂದು ಇಟ್ಟಿದೆ. ಈಗ ಅಂತೂ ಮೊಗ್ಗು ಹೂವಿನ ಸ್ಟೇಜಲ್ಲಿ ಇದೆ. ನೋಡೋಣ ಯಾವ ತರದ ಬದನೆ ಆಗುತ್ತೆ, ನೋಡೋಣ. ಇದು ಚೊಕ್ಕೆ ಸೊಪ್ಪು ಅಂತಾರಲ್ಲ, ಅದು ಗಿಡ, ಒಂದೇ ಗಿಡ ಇತ್ತು, ಅದಕ್ಕೆ ತೆಗ್ದ್ಬಿಟ್ಟೆ. ತುಂಬಾ ಜನ ಅದೆಲ್ಲ ಪತ್ರೊಡೆ ಚಟ್ನಿ ಎಲ್ಲ ಮಾಡ್ತಾರೆ ನೋಡಿ. ಇಲ್ಲಿ ನಿಮ್ಗೆ ಒಂದು ತೋರಿಸ್ತೀನಿ. ಇದು ಅಡೇನಿಯಂ, ಇದು ಬೀಜದಿಂದ ಹಾಕಿದ್ದಿದ್ದು. ಇದು ಸಣ್ಣ ಸಣ್ಣ ಗ್ಲಾಸಲ್ಲಿದೆ, ತೆಗೆದು ಬೇರೆ ಕಡೆ ನೆಡಬೇಕು. ಇದು ನೋಡಿ, ಇದು ತುಪ್ಪದ ಹೀರೆ ಗಿಡ, ಇದು ಹೀರೆಕಾಯಿ ಗಿಡ. ಬೀಜ ಅಂತೂ ಹಾಕಿದ್ದೆ, ಈಗ ಚಿಗುರು ಬರ್ತಾ ಇದೆ. ಎಷ್ಟು ತನಕ ಕಾಯಿ ಆಗುತ್ತೋ ಗೊತ್ತಿಲ್ಲ. ತೊಂಡೆ ಬಳ್ಳಿಲಿ ಕಾಯಿ ಆಗ್ತಾ ಇದೆ ಇವಾಗ. ಇದನ್ನ ನಾನು ತೊಂಡೆ ಬಳ್ಳಿನ ತರ್ಸ್ಕೊಂಡಿದ್ದು ನಿಮ್ಗೆ ವಿಡಿಯೋ ಮಾಡಿ ತೋರಿಸಿದ್ದೆ. ಹಾಗೆ ಚಪ್ರದವ್ರೆ ನೋಡಿ, ಪುನಃ ಚಿಗುರು ಬಂದು ಹೂವು ಆಗ್ತಾ ಇದೆ. ಈ ಬೇಸಿಗೆಲಿ ಈ ಬಿಸಿಲಿಗೆ ಹೂವು ಕಾಯಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಂತೂ ಹೂವಂತೂ ಆಗ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಹೂವೆಲ್ಲ ಉದುರಿ ಹೋಗುತ್ತೆ. ಮಳೆ ಬಂದ್ರ ಮೇಲೆ ಇದನ್ನೆಲ್ಲ ಬಳ್ಳಿ ತೆಗ್ದ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ಮಳೆ ಬಂದ ತಕ್ಷಣ ಫುಲ್ ಹಬ್ಕೊಂಡ್ ಬಿಡುತ್ತೆ, ಬೇರೆ ಗಿಡ ಬೆಳೆಯಕ್ಕೆ ಬಿಡಲ್ಲ. ಲಾಸ್ಟ್ ಸೀಸನ್ ನನ್ನ ಅನುಭವ ಇದೆ. ಈ ಸತಿ ಮಳೆ ಬಂದ ತಕ್ಷಣ ತೆಗ್ದ್ಬಿಡ್ತೀನಿ, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಮತ್ತೆ ಬೀಜ ಹಾಕೋಣ. ಆ ಕಡೆ ತೋರಿಸಿದ್ನಲ್ಲ ನಿಮ್ಗೆ ಮಧ್ಯಾಹ್ನ ಮಲ್ಲಿಗೆ, ಅದ್ರದ್ದು ಬೀಜ ಹಾಕಿದ್ದಿಲ್ಲಿ ನೋಡಿ. ಇದು ಶಂಕು ಪುಷ್ಪ ಪಿಂಕ್ ಕಲರ್ದು ಇದೆ. ಇನ್ನೊಂದ್ ಕಡೆ ಬ್ಲೂ ಕಲರ್ ಕೂಡ ಇದೆ, ಸಿಂಗಲ್ದು. ಡಬಲ್ ಪೆಟಲ್ ಇದ್ದು ಸಿಕ್ದವ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ. ಇಲ್ಲೆಲ್ಲ ತೊಂಡೆಕಾಯಿ ಆಗ್ತಾ ಇದೆ. ಇದು ಕೂಡ ಸುಮಾರೆಲ್ಲ ತಿನ್ಕೊಂಡು ಹೋಗಿದೆ ಮಂಗ. ಈಗಷ್ಟೇ ಎಲ್ಲ ಚೆನ್ನಾಗಿ ಚಿಗುರು ಬಂದು ಕಾಯಿ ಆಗ್ತಾ ಇದೆ. ಒಂದು 4-5 ಸರ್ತಿ ಕುಯ್ದಿದೀವಿ ಇವಾಗ. ಜಾಸ್ತಿ ಏನು ಆಗ್ತಾ ಇಲ್ಲ ಇನ್ನು, ಈಗಷ್ಟೇ ಬಳ್ಳಿ ಬೆಳೀತಾ ಇದೆ. ಇದು ಚಪ್ರದವ್ರೆ, ಇನ್ನೊಂದು ಚಪ್ರದವ್ರೆ ನೋಡಿ. ತೊಂಡೆಕಾಯಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾಳೆ ಕಟ್ ಮಾಡ್ತೀನಿ ಇದನ್ನೆಲ್ಲ, ನಾಳೆ ಹಾರ್ವೆಸ್ಟ್ ಮಾಡ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲೊಂದು ಯಾವ್ದಾದ್ರು ಕಾಲಿಫ್ಲವರ್ ಇದೆ. ಇದು ನೋಡಿದ್ರೆ ಇದು ಮಡ ಹಾಗಲಕಾಯಿ. ಅದು ಪಾಪ ಮೊನ್ನೆ ಒಂದು ಮಳೆ ಬಂದಿದ್ದಕ್ಕೆ, ಮಳೆಗಾಲ ಬಂತು ಅಂತ ಹುಚ್ಚುಂಡೆದ್ ಬಂದು ಬೆಳೀತಾ ಇದೆ ನೋಡಿ. ಅದು ಸಾರಿ ಆ ವರ್ಡ್ ಯೂಸ್ ಮಾಡಿದ್ದಕ್ಕೆ, ಮುದ್ದಾಗಿ ಬೈದಿದ್ದಷ್ಟೇ, ಸಿಟ್ಟು ಮಾಡ್ಕೊಂಡೇನು ಬೈದಿದ್ದಲ್ಲ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅದಕ್ಕೆ. ಮಡ ಹಾಗ್ಲ ಮಳೆ ಬಂದ್ರಷ್ಟೇ ಅದು ಚಿಗುರು ಬರುತ್ತೆ. ಆಕ್ಚುಲಿ ಅದು ಮೇ ಜೂನಲ್ಲಿ ಚಿಗುರು ಬರ್ಬೇಕು ಆಕ್ಚುಲಿ, ಅದು ಈಗಲೇ ಬಂದ್ಬಿಟ್ಟಿದೆ. ಇದು ನೋಡಿ, ಇದು ಸೇವಂತಿಗೆ ಎಷ್ಟು ಚೆನ್ನಾಗಿ ಹೆಲ್ದಿ ಆಗಿದೆ. ಇದು ಸಾಸಿವೆ ಗಿಡ ನೋಡಿ. ಇದು ಮದರ್ ಪ್ಲಾಂಟ್, ಇದು 1.5-2 ವರ್ಷದಿಂದ ಇದರಲ್ಲೇ ಇದೆ ಅಂತ ಕಟ್ ಮಾಡ್ತಾ ಇರ್ತೀನಿ. ಅದು ಪುನಃ ಚಿಗುರು ಬಂದು ಹೂ ಆಗ್ತಾ ಇರುತ್ತೆ, ಪಿಂಕ್ ಇದು. ಇಲ್ಲಿ ನೋಡಿ, ಇದು ಎಲ್ಲ ಹರಿವೆ ಸೊಪ್ಪು. ಹಾಗೆ ಇದೊಂದು ಚಪ್ರದವ್ರೆ, ಇದು ಕೂಡ ಎಲ್ಲ ಒಣಗಿ ಹೋಗ್ತಾ ಇದೆ. ಹಾಗೆ ಇದು ನಮ್ದು ಪುಂಡಿ ಪಲ್ಯ ಅಂತಾರಲ್ಲ, ಗೊಂಗೂರ, ಅದು ಇದು
ನೋಡಿ ಎಲ್ಲ ಕಡೆ ಗಿಡ ನೆಟ್ಟಿದ್ದೀನಿ. ಈಗ ಅದರದ್ದೆಲ್ಲ ತೋರಿಸ್ತೀನಿ ಅದ್ರ ಬೀಜ. ಇದೊಂದು ಹೀರೆಕಾಯಿ ಗಿಡ, ಹೀರೆಕಾಯಿ ಪ್ರತಿ ಎಲೆಗೊಂದು ಕಾಯಿ ಆಗ್ತಾ ಇದೆ. ಆದರೆ ಆ ಇರುವೆಗಳು ಬಿಡ್ತಾನೆ ಇಲ್ಲ. ಅದು ಇರುವೆಯಿಂದನೇ ಏನೋ ಗೊತ್ತಿಲ್ಲ. ಇದು ನೋಡಿ ಇದೇ ಇರುವೆ. ಬರೀ ಆ ಮಿಡಿಗೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದಕ್ಕೆ ನಾಳೆಗೆ ಏನಾರು ಸ್ಪ್ರೇ ಮಾಡ್ತೀನಿ. ಅದಕ್ಕೆ ಔಷಧಿ ಇದೆ, ಇರುವೆದು ಔಷಧಿ. ಅದು ಸ್ಪ್ರೇ ಮಾಡಿಬಿಟ್ಟು ತೆಗಿಬೇಕಿಲ್ಲ ನೋಡಿ. ಅದು ಹೇಗೆ ಇದು ಮಾಡಿದೆ ನೋಡಿ. ಅದು ಹಣ್ಣಾಗ್ಬಿಟ್ಟು ಉದುರಿ ಹೋಗುತ್ತೆ. ಅದು ಇದು ಮಾಡೋಕ್ಕೆ ಬಿಡ್ತಾ ಇಲ್ಲ, ಅದು ಬೆಳೆಯೋಕ್ಕೆ. ನೋಡಿ ಇದೇ ಎಲ್ಲ ನಾನು ಬೀಜ ತರಿಸ್ಬಿಟ್ಟು ಹಾಕಿದ್ದೆ. ಆ್ಯಕ್ಚುಲಿ ಇದ್ರ ಬೀಜ ಈ ಗೌರಿ ಗಿಡನೇ ಅಂತ ಅಂತಾರೆ ಇದಕ್ಕೆ. ಎಂತ ಸಾಣಿ ಹೂವು ಅಂತೀವಿ ನಾವು ಕುಂದಾಪುರ ಕಡೆ. ನೀವೆಲ್ಲ ಏನಂತೀರೋ ಗೊತ್ತಿಲ್ಲ. ಅದ್ರ ಬೀಜ ತರಿಸ್ತಾ ಅವ್ರು ಬೇರೆ ಎಕ್ಸ್ಟ್ರಾ ಎಲ್ಲ ಬೀಜ ಕಳಿಸ್ಕೊಟ್ಟಿದ್ರು ನೋಡಿ. ಅಲ್ಲಿ ನೋಡಿ ಜಿನಿಯಾ ಬಂದಿದೆ. ಮತ್ತು ಇಲ್ಲಿ ಇನ್ನೊಂದು ಮಧ್ಯಾಹ್ನ ಮಲ್ಲಿಗೆ ಗಿಡ, ಇದೊಂದು ಕಲರ್ದಿದೆ. ಕೆಳಗಡೆ 2-3 ಕಲರ್ದಿದೆ. ಯೆಲ್ಲೋ ಕಲರ್ದಿದೆ, ವೈಟ್ ಕಲರ್ದಿದೆ, ಇನ್ನೊಂದು ಪೀಚ್ ಕಲರ್ದಿದೆ. ಇದು ಒಂಥರ ಕಲರ್ ಇದೆ, ಆರೆಂಜ್ ಕಲರಲ್ಲಿ. ಇದು ಸಿಲೋನ್ ಬಸ್ಲೆ, ನಿಮಗೆ ಗೊತ್ತಲ್ಲ ಎಲ್ಲರಿಗೂ. ಅದೇ ನಾನು ಹೇಳಿದ್ನಲ್ಲ ಸ್ವಾಣೆ ಗಿಡ ಅಂತ ಹೇಳಿದ್ನಲ್ಲ, ಅದಂತೂ ತುಂಬ ಜಾಸ್ತಿ ಆಗಿದ್ದಿತ್ತು. ಅದು ಅದಕ್ಕೆ ಎಲ್ಲ ಕಡೆ ಒಂದೊಂದು ತೆಗೆದು ನೆಟ್ಟಿದ್ದೆ. ಇದು ನೋಡಿ, ಇದು ಫಸ್ಟ್ ಹೂವು, ಈ ಸೀಸನಲ್ಲಿ ಫಸ್ಟ್ ಹೂವು ಆಗಿದ್ದು. ಇದನ್ನ ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದೆ, ಯಾವ ಥರ ಕೊಳ್ತೋಗ್ಬಿಟ್ಟಿತ್ತು ಎಲ್ಲ ಅಂತ. ಚಳಿಗಾಲದಲ್ಲಿ ಪೂರ್ತಿ ಕೊಲಾಪ್ಸ್ ಆಗಿಬಿಟ್ಟಿತ್ತು. ಇದು ಪೂರ್ತಿ ಹೋಗ್ಬಿಡ್ತೇನೋ ಅಂದ್ಕೊಂಡಿದ್ದೆ ನಾನು. ಒಂದೇ ಒಂದು ಎಲೆ ಇರಲಿಲ್ಲ. ಇದಕ್ಕೊಂಚೂರು ಗೊಬ್ಬರ ಏನಾರು ಹಾಕಿದರೆ ಇನ್ನೂ ಚೆನ್ನಾಗಿ ಹೂವಾಗುತ್ತೆ. ನಾನು ಇದು ಹಾಕ್ತೀನಿ, ಯಾವುದು ವರ್ಮಿ ಕಂಪೋಸ್ಟ್. ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಈ ನೀರು ತೆಗೆದ್ಬಿಟ್ಟು ವರ್ಮಿ ಕಂಪೋಸ್ಟ್ ಮಿಕ್ಸ್ ಮಾಡಿ ಹಾಕಬೇಕು. ನೋಡಿ ಇಲ್ಲಿ ನೋಡಿದರೆ ಯಾವ ಥರ ಬೆಳ್ಕೊಂಡಿದೆ ಆ ಬಳ್ಳಿ. ಇದ್ರ ಹೆಸರು ಕೇಳಿದ್ದೆ ನಾನು ನಿಮಗೆ. ಆ ಹೆಸರು ನನ್ನ ಕಾಮೆಂಟಲ್ಲಿ ಹೇಳಿ ಆಯಿತಾ. ಹಾಗೆ ಇಲ್ಲೊಂದು ಸೇವಂತಿಗೆ ಗಿಡ ಇತ್ತು, ಬಿಳಿ ಸೇವಂತಿಗೆ. ಎಷ್ಟು ಚೆನ್ನಾಗಿ ಅದರದ್ದು ಬೇಬಿ ಪ್ಲ್ಯಾಂಟ್ ಬಂದಿದೆ. ಮತ್ತು ಮೊಗ್ಗೆಲ್ಲ ಆಗಿದೆ. ಇದು ನೋಡಿ, ಇದು ಡಬಲ್ ಕಲರ್ದಿದೆ ನೋಡಿ, ವೈಟು ಮತ್ತು ಪಿಂಕು. ಇದು 4-5 ಕಲರ್ ಇದ್ದಾಗ ಏನಾಗುತ್ತಂದರೆ ಪಾಲಿನೇಷನ್ ಆದವಾಗ ನೆಕ್ಸ್ಟ್ ಸೀಸನ್ನಿಗೆ ಬೇರೆನೇ ಕಲರ್ದು ಹೊಸದು ಬರುತ್ತೆ ನಮಗೆ. ನೋಡಿ ಇಲ್ಲೂ ಎಲ್ಲ ಒಂದು ನೆಟ್ಟಿದ್ದೀನಿ. ಅದೇ ನೋಡಿ ಸಣ್ಣ ಗಿಡ ಎಲ್ಲ ಕಡೆ ಸಿಕ್ಕಾಪಟ್ಟೆ ಹುಟ್ಬಿಟ್ಟಿತ್ತದು. ಸೊ ನಾನು ಬರುತ್ತೆ ಇಲ್ಲ ಅಂತ ತರಿಸಿದ್ದೆಲ್ಲ ಹಾಗೆ ಹಾಕಿದ್ದೆ ನೋಡೋಣ ಅಂತ. ಇದು ನೋಡಿದ್ರೆ ಅಂಟ್ವಳಕಾಯಿ ಗಿಡ. ಇದು ಇದಲ್ಲ, ಆಗ ಇಷ್ಟು ಮುಂಚೆ ಒಂದು ಗಿಡ ತೋರಿಸಿನಲ್ಲ ಅದು. ಇದು ನೋಡಿ, ಇದು ಮೆಂತೆ ಹಾಕ್ತಾ ಏನು ಮಾಡಿದ್ದೀನಿ, ಒಂದು ಸ್ವಲ್ಪ ಎಳ್ಳಿದಿದ್ದು, ಬಿಳಿ ಎಳ್ಳು ತಗೊಂಬಂದು ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಗಿಡ ನೋಡೋಕೆ ಹಸಿರು ಇರುತ್ತೆ ಅಷ್ಟೇ. ಇದರಿಂದ ಏನು ತಗೊಂಡು ಎಳ್ಳು ಮಾಡಿ ಅದನ್ನು ನಾವು ಯಾವ ಪಾತ್ರದಲ್ಲಿ ಹಾಕಿ ಬೇಯಿಸೋದು. ಆದರೂ ನೋಡೋಕೆ ಚೆನ್ನಾಗಿರುತ್ತೆ. ಗೆಣಸು ಕೂಡ ಪೂರ್ತಿ ಕಂಪ್ಲೀಟಾಗಿ ಒಣಗಿ ಹೋಗಿತ್ತು ಆವಾಗ. ಇವಾಗ ನೋಡಿ ಮತ್ತೆ ಪುನಃ ಎಷ್ಟು ಚೆನ್ನಾಗಿ ಚಿಗುರು ಬಂದೆ ನೋಡಿ. ಗೆಣಸಿನ ಬಳ್ಳಿ 2 ಕಲರ್ದು, ಒಂದು ಪಿಂಕು ಮತ್ತೊಂದು ವೈಟು. ಇದು ಕ್ಯಾರೆಟ್, ಒಂದು 2-3 ಕ್ಯಾರೆಟ್ ಅದೆಲ್ಲ ತೆಗಿತಾ ಸಣ್ಣ ಸಣ್ಣ ಗಿಡ ಇದ್ದು ತೆಗೆದು ಬೇರೆ ಪಾಟಲ್ಲಿ ನೆಟ್ಟಿದೆ. ಚೆನ್ನಾಗಿ ಚಿಗುರು ಬಂದೆ ನೋಡಿ. ಇವೆಲ್ಲ ಬದನೆ ಮತ್ತು ಹರಿವೆ ಸೊಪ್ಪು. ಇದು ನೋಡಿ, ಇದು ಗೋಳಿ ಹರಿವೆ ಸೊಪ್ಪು ಅಂತೀವಲ್ಲ ಅದು. ಇದು ಊರಿಂದ ಬರ್ತಾ ಎಲ್ಲ ಹುಟ್ಟಿತ್ತು. ಮಾಡೋಣ ಸಾಂಬಾರು ಅನ್ನೋರಷ್ಟಕ್ಕೆ ಅದು ಬೆಳೆದು ಬಿಡ್ತು ನೋಡಿ. ಈಗಂತೂ ಬೀಜ ಆಗಿದೆ ನೋಡಿ, ಎಲ್ಲ ಕಂಪ್ಲೀಟಾಗಿ ಬೀಜ ಆಗಿದೆ. ಇನ್ನೊಂದು 4 ದಿವಸ ಇಟ್ಬಿಟ್ಟು ಅದನ್ನೆಲ್ಲ ಕಟ್ ಮಾಡಿಬಿಟ್ರೆ ಬೀಜ ಹುಟ್ಟಿ ಮತ್ತು ಪುನಃ ಫ್ರೆಶ್ ಆಗಿ ಬರುತ್ತೆ ಅದು. ಇದ್ರ ಬೀಜ ಕೂಡ ನಿಮಗೆ ಮಾರ್ತಾ ಇರ್ತಾರೆ, ತರಿಸ್ಬಿಟ್ಟು ನೀವು ಹಾಕ್ಬೋದು, ತೊಂದರೆ ಏನಿರಲ್ಲ. ಗೋಳಿ ಹರಿವೆ ಸೊಪ್ಪುದು ನಮ್ಮ ಊರ ಕಡೆ ಏನು ಬೇಕಾಗಲ್ಲ, ಯಾಕಂದರೆ ಅದೇ ಅಲ್ಲೆಲ್ಲ ಹುಡ್ತಾ ಇರುತ್ತೆ, ಪ್ರಾಬ್ಲಮ್ ಏನಿಲ್ಲ. ಇಲ್ಲೊಂದು ತೊಂಡೆ ಬಳ್ಳಿ ಇದೆ, ನಮ್ಮ ಅಕ್ಕನ ಮನೆ ತೀರ್ಥಹಳ್ಳಿ ಅಂತ ನೆಟ್ಟಿದ್ದು. ಅದ್ರ ಕಾಯಿ ಆಗಲ್ಲ. ಅದು ಯಾಕಾಗಲ್ಲೋ ನಂಗೆ ಗೊತ್ತಿಲ್ಲಪ್ಪ, ಅದೇನಾಗುತ್ತೋ ಏನೋ. ನೋಡಿ ಇಲ್ಲೂ ಮತ್ತೆ ಜಿನಿಯಾ ಇದೆ. ಇಲ್ಲಿ ಮತ್ತೆ ನಮ್ಮದು ಸಾಣೆ ಗಿಡ ಇದೆ ಮತ್ತು ಬದನೆ ಗಿಡ ಇದೆ ನೋಡಿ. ಕಂಪ್ಲೀಟಾಗಿ ಗಾರ್ಡನ್ ಅಂತೂ ಕಲರ್ಫುಲ್ ಆಗಿದೆ. ಇವಾಗ ನೋಡೋಕೆ ಖುಷಿ ಆಗುತ್ತೆ ಅಷ್ಟೇ. ನಾನು ನಿಮ್ಗೆ ಹೇಳಬೇಕಂತ ಈ ವಿಡಿಯೋ ಮಾಡಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಆದರೆ ಮೇಲ್ಗಡೆ ಮಾತ್ರ ಯಾವುದೇ ಥರದ್ದು ಬಳ್ಳಿ ಹಬ್ಬಿಲ್ಲ ಇನ್ನು. ಆ್ಯಕ್ಚುಲಿ ನಾನು ಹಬ್ಬಿಸ್ಬಾರ್ದಂದು ಮಾಡಿದ್ದೀನಿ. ಯಾಕಂತೇಳಿ ಇವೆಲ್ಲ ಪಾಟೆಲ್ಲ ತೆಗೆದ್ಬಿಟ್ಟು ಗ್ರೋ ಬ್ಯಾಗ್ ಎಲ್ಲ ಹರಿದೋಗ್ತಾ ಇದೆ. ಅದಕ್ಕೆ ಬೇರೆ ಗ್ರೋ ಬ್ಯಾಗ್ ತರಿಸಿ ರೀಪಾಟ್ ಮಾಡಬೇಕು ಅದಕ್ಕೆಲ್ಲ. ಆ ರೀಪಾಟ್ ಮಾಡಿಬಿಟ್ಟು ತರಕಾರಿ ಗಿಡ ಹಾಕೋಕ್ಕೆ ಇದು ಮಾಡಬೇಕು. ನೆಕ್ಸ್ಟು ಮೇಲೆ ಈ ಕೆಲಸ ಎಲ್ಲ ಇಟ್ಕೊತೀನಿ ನಾನು. ನಮಗೆ ಜೂನ್ ಫಸ್ಟ್ ವೀಕ್ ಸೆಕೆಂಡ್ ವೀಕಿಂದ ಮಳೆ ಸ್ಟಾರ್ಟ್ ಆಗುತ್ತೆ, ಅದರೊಳಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇದು ಫ್ರೆಂಡ್ಸ್ ನನ್ನ ಟೆರೆಸ್ ಗಾರ್ಡನ್ ಟೂರು. ನಿಮ್ಗೆ ಏನು ಅನ್ಸ್ತಂತ ಕೇಳಿ. ನಿಮ್ಗೆ ಇಷ್ಟ ಆಗಿದ್ದು ಎಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯಿತು ನನಗೆ ಒಂದು ಕಾಮೆಂಟಲ್ಲಿ ಹೇಳಿ, ಓಕೆನಾ. 4 ಜನ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.